ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇತ್ತು ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಕಟ್ ಆಫ್ ಯಾವಾಗ ಬಿಡುತ್ತೆ ಯಾವಾಗ ಬರುತ್ತೆ ಅಂತೇಳಿ ಎಲ್ಲ ಅಭ್ಯರ್ಥಿಗಳು ಜಾತಕ ಪಕ್ಷಿಗಳಂತೇಳಿ ಕಾಯ್ತಾ ಇದ್ದರು. ಭಾಳಷ್ಟು ಅಭ್ಯರ್ಥಿಗಳು ಯಾವಾಗ ಬಿಡುತ್ತೆ ಯಾವಾಗ ಬರುತ್ತೆ ಭಾಳ ಕಾತುರದಿಂದ ಕಾಯ್ತಾ ಇದ್ವಿ. ನೋಡ್ಬೋದು, ನಿಮ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸು ಅಂತ ಹೇಳ್ಬೋದು ಸ್ನೇಹಿತರೆ. ಯಾರ್ಯಾರೆಲ್ಲ KSRTCಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಜೊತೆಗೆ 42, 43 ಅಂಕ ಯಾರ್ಯಾರು ಹೊಡೆದಿದ್ದೀರಾ, ಅಂಥ ಅಭ್ಯರ್ಥಿಗಳೆಲ್ಲ ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತಕ್ಕಂಥ ಮಾಹಿತಿನ ನೋಡ್ಕೋಬೋದು ಸ್ನೇಹಿತರೆ. ನೋಡ್ಕೋಬೋದು. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ದಿನಾಂಕ ನೋಡ್ಬೋದು 5/6/2025 ಪತ್ರಿಕಾ ಪ್ರಕಟಣೆ. ನೋಡ್ಬೋದು ಸ್ನೇಹಿತರೆ. ನೋಡಿ, ವಿಷಯ ಒಂದು ದಿನಾಂಕ 14/2/2020 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಸಂಭವನೀಯ ಆಯ್ಕೆ ಪಟ್ಟಿ ಪ್ರಕಟಿಸಿರುವ ಕುರಿತು ಮೇಲ್ಕಂಡ ಜಾಹೀರಾತಿ ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ನಿಗಮದ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು 27 ಸೂಚನಾ ಫಲಕದಲ್ಲಿ ಮತ್ತು ನಿಗಮದ ವೆಬ್ಸೈಟ್ ಆದ KSRTCjobs.com gov.ನಲ್ಲಿ ಪ್ರಕಟಿಸಲಾಗಿದೆ. ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಆಯಾ ಪ್ರವರ್ಗದಲ್ಲಿ ಸ್ಥಾನ ಪಡೆದ ಕೊನೆಯ ಅಭ್ಯರ್ಥಿ ಪಡೆದ ಅಂಕಗಳು ಹಾಗೂ ಹುಟ್ಟಿದ ದಿನಾಂಕ ವಿವರ ಈ ಕೆಳಕಂಡಂತಿದೆ. ನೋಡ್ಕೋಬೋದು ಸ್ನೇಹಿತರೆ. ನೀವಿಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ನೋಡಿ, ಪರಿಶಿಷ್ಟ ಜಾತಿ ಬಂದು 43ಕ್ಕೆ ನಿಂತಿದೆ ಸ್ನೇಹಿತರೆ. 43 ಅಂಕ ಯಾರ್ಯಾರು ಪಡೆದಿರ, ಜೊತೆಗೆ 4/12/1986 ಹಿಂದ್ಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಅಂಥ ಅಭ್ಯರ್ಥಿಗಳು 43 ಅಂಕ ಪಡೆದವರು ಎಲ್ಲ ಇದರಲ್ಲಿ ಆಯ್ಕೆ ಆಗಿರ್ತಾರೆ. ಪರಿಶಿಷ್ಟ ಪಂಗಡ 44 ಅವರು ಡೇಟ್ ಆಫ್ ಬರ್ತ್ ನೋಡ್ಕೋಬೋದು 10/6/1987. ಅದಕ್ಕಿಂತ ಹಿಂದಿನವರು ಆಯ್ಕೆ ಆಗಿರ್ತಾರೆ ಕ್ಯಾಟಗಿರಿಯಲ್ಲಿ. ಪ್ರವರ್ಗ 1 ನೋಡ್ಕೋಬೋದು ಸ್ನೇಹಿತರೆ, 44 ಅಂಕ ಪಡೆದವರು, ಜೊತೆಗೆ ಅವರು ಡೇಟ್ ಆಫ್ ಬರ್ತು 27/1989 ಸ್ನೇಹಿತರೆ. ಸೆಕೆಂಡ್ ಎ ನೋಡ್ಕೋಬೋದು 44ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ ಬಂದು 15/3/1991. ಸೆಕೆಂಡ್ ಬಿ ನೋಡ್ಬೋದು ಸ್ನೇಹಿತರೆ, 42 ಡೇಟ್ ಆಫ್ ಬರ್ತ್ ಬಂದು 3/6/1986. ಥರ್ಡ್ ಎ ನೋಡ್ಬೋದು ಸ್ನೇಹಿತರೆ, 45 ನಿಂತಿದೆ. ಡೇಟ್ ಆಫ್ ಬರ್ತ್ ಬಂದು 25/7/1990. ಸೆಕೆಂಡ್ ಬಿ ನೋಡ್ಬೋದು ಸ್ನೇಹಿತರೆ, 45ಕ್ಕೆ ನಿಂತಿದೆ. 10/7/1990 ಇವ್ರದ್ದು ಡೇಟ್ ಆಫ್ ಬರ್ತು. ಜನರಲ್ ನೋಡ್ಬೋದು 46 ನಿಂತಿದೆ. ಡೇಟ್ ಆಫ್ ಬರ್ತ್ ಬಂದು 21/5/1995. ನೋಡ್ಬೋದು ಸ್ನೇಹಿತರೆ. ನೋಡಿ, ಮಾಜಿ ಸೈನಿಕ ಯಾವುದೇ ಅಭ್ಯರ್ಥಿಗಳು ಲಭ್ಯವಿಲ್ಲ. ನೋಡಿ, ಗ್ರಾಮೀಣ SC ಕ್ಯಾಟಗಿರಿಗೆ 45 ನಿಂತಿದೆ. ಡೇಟ್ ಆಫ್ ಬರ್ತ್ 1995 ನಿಂತಿದೆ. STಗೆ 45 ನಿಂತಿದೆ. ಡೇಟ್ ಆಫ್ ಬರ್ತ್ 1995. ಕ್ಯಾಟಗಿರಿ 1ಗೆ 45 ಡೇಟ್ ಆಫ್ ಬರ್ತು 1993. ನಾನು ಹೇಳ್ತಾ ಇರೋದು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಯಾರ್ಯಾರು ಹಚ್ಚಿರೋ ಅದು. ಸೆಕೆಂಡ್ ಡೇ ನೋಡ್ಕೋಬೋದು ನೀವು 45 ಡೇಟ್ ಆಫ್ ಬರ್ತ್ 1987. ಸೆಕೆಂಡ್ ಬಿ 45 ಡೇಟ್ ಆಫ್ ಬರ್ತ್ 1991. ಥರ್ಡ್ ಎ 46 ಡೇಟ್ ಆಫ್ ಬರ್ತ್ 1991. ಥರ್ಡ್ ಬಿ 46 ಡೇಟ್ ಆಫ್ ಬರ್ತ್ 1992. ಜನರಲ್ ಬಂದು 48 ಡೇಟ್ ಆಫ್ ಬರ್ತ್ 1995. ನೋಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಕನ್ನಡ ಮಾಧ್ಯಮ SC ಅವರಿಗೆ 45 ನಿಂತಿದೆ. ಡೇಟ್ ಆಫ್ ಬರ್ತ್ 1987. ST ಅವರಿಗೆ 46 ಡೇಟ್ ಆಫ್ ಬರ್ತ್ 1989. ಕ್ಯಾಟಗಿರಿ 1 ಅವರಿಗೆ 46 ನಿಂತಿದೆ. ಡೇಟ್ ಆಫ್ ಬರ್ತ್ 1/5/1991. ಸೆಕೆಂಡ್ ಡೇ ಅವರಿಗೆ 46 ನಿಂತಿದೆ. ಡೇಟ್ ಆಫ್ ಬರ್ತ್ 9/1/1992. ಸೆಕೆಂಡ್ ಬಿ ಅವರಿಗೆ 45 16/6/1994 ಡೇಟ್ ಆಫ್ ಬರ್ತು. ಥರ್ಡ್ ಡೇ ಅವರಿಗೆ 46 ಡೇಟ್ ಆಫ್ ಬರ್ತ್ 6/7
16/7/1991. ಸೆಕೆಂಡ್ ಬಿ ಅವರಿಗೆ 2/4/1987. ಜನರಲ್ ಅವರಿಗೆ 48/10/12/1987. ಇದು ನಾನು ಹೇಳಿದ್ದು ಕನ್ನಡ ಮಾಧ್ಯಮ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದು ಯೋಜನೆ ನಿರಾಶ್ರಿತ. ಸೊ ನೋಡಿ ಸ್ನೇಹಿತರೆ, ಯೋಜನೆ ನಿರಾಶ್ರಿತ SC ಪ್ರವರ್ಗ SCಯಲ್ಲಿ ನೋಡಿ 29ವರೆಗೆ ನಿಂತಿದೆ. ಡೇಟ್ ಆಫ್ ಬರ್ತ್ 3/7/1985. STಯಲ್ಲಿ ಯಾರೂ ಇಲ್ಲ ಯೋಜನೆ ನಿರಾಶ್ರಿತ. ಕ್ಯಾಟಗಿರಿ 1ನಲ್ಲಿ 34ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ 95. ಸೆಕೆಂಡ್ ಎಯಲ್ಲಿ 31ವರೆ. ಡೇಟ್ ಆಫ್ ಬರ್ತ್ 92. ಸೆಕೆಂಡ್ ಬಿಯಲ್ಲಿ 37. ಡೇಟ್ ಆಫ್ ಬರ್ತ್ 91. ಥರ್ಡ್ ಎಯಲ್ಲಿ 37ವರೆಗೆ ನಿಂತಿದೆ. ಯೋಜನೆ ನಿರಾಶ್ರಿತ 92. ಡೇಟ್ ಆಫ್ ಬರ್ತು. ಥರ್ಡ್ ಬಿಯಲ್ಲಿ 41ಕ್ಕೆ ನಿಂತಿದೆ. 36/1990 ಸ್ನೇಹಿತರೆ. ಜನರಲಲ್ಲಿ ಬಂದು 42ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ 1981. ನೋಡಿ ಸ್ನೇಹಿತರೆ, ಇದರ ಒಂದು ವಿವರವಾದ ಒಂದು ಮಾಹಿತಿನ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಕಡೆಯಿಂದ ಒಂದು ಕಂಗ್ರ್ಯಾಟ್ಸ್ ಹೇಳುತ್ತಾ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ವಿವರವಾದ ಒಂದು ಮಾಹಿತಿನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಇವಾಗ ಕಟ್ ಆಫ್ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ, ಸೊ ನಾನು ನಿಮಗೆ ಸಂಪೂರ್ಣ ಒಂದು ಮಾಹಿತಿ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ.